ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಜಾತ್ರೆ ಆಯಿತು, ಅದಕ್ಕೆ ಇವತ್ತು ಜಾತ್ರೆ ಬಂದೀವಿ. ಸ್ವಲ್ಪ ಬಳಿಯೋದು ತೊಗೊಂಡ್ರಾಯ್ತು ಅಂತ ಹಂಗೆ ಸ್ವಲ್ಪ ಏನೇನು ಅಂಗಡಿ ಬಂದವ ಅಂತ ತೋರಿಸ್ತೀನಿ ನೋಡ್ರಿ. ನಮಸ್ಕಾರ ಅಣ್ಣ. ಅಣ್ಣರೇ ಹಾಯ್ ಮಾಡಿ, ಇವರು ಯೂಟ್ಯೂಬರು. ಇದು ಫೋನಲ್ಲಿ ವಿಡಿಯೋ ನಮ್ಮ ಹಸ್ಬೆಂಡೇ ಮಾಡಿರೋದು. ಅವ್ರಿಗೆ ಅಂಗಡಿಯವ್ರಿಗೆ ತಮಾಷೆ ಮಾಡ್ತಾಯಿದ್ರು ನಮ್ಮ ಆಂಟಿ ಮಗ. ಇವಾಗ ನೋಡ್ರಿ, ಇಲ್ಲೆಲ್ಲ ಬಳಿ ಅಂಗಡಿ, ಹುಡುಗರ ಆಟ ಸಾಮಾನು ಅಂಗಡಿ, ಪಳಾರ ಅಂಗಡಿ, ಎಲ್ಲ ಥರದ ಅಂಗಡಿನೂ ಬಂದವ. ಇನ್ನೂ ಎಲ್ಲ ಅಂಗಡಿಗಳು ಹಾಕ್ಲಕತ್ತಾರ. ನಾವು ಸುಮ್ಮನೆ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತೇಳಿ ಬಂದಿದ್ವಿ. ನಮ್ಮ ಮನೆಗೆ ರಿಲೇಷನ್ಸ್ ಎಲ್ಲ ಬಂದಿದ್ರು. ಅವ್ರು ಊರಿಗೆ ಹೋಗ್ತೀನಿ ಅಂದರು. ಅವ್ರಿಗೆಲ್ಲ ಪಳಾರ ಹಾಕ್ಸೋಣ ಅಂಥೇಳಿ ಇಲ್ಲಿ ಬೆಳಿಗ್ಗೆ ಬಂದೀವಿ ನೋಡ್ರಿ. ಇವಾಗ ಇಲ್ಲಿ ಪಳಾರ ಅಂಗಡಿಯಾಗ ಇಲ್ಲಿ ನಮ್ಮ ಅತ್ತಿಯವರು ನಮ್ಮ ಮನೆಗೆ ರಿಲೇಷನ್ ಬಂದಾರಲ್ಲ, ಅವ್ರಿಗೆ ಪಳಾರ ಹಾಕ್ಸೋಕೆ ಬಂದಾರ ನೋಡ್ರಿ. ಇದು ನೋಡ್ರಿ, ಜಾತ್ರೆ ಮುಂಚೆ ಎಲ್ಲ ಒಂದು ತಿಂಗಳು ಆಗ್ತಿತ್ತು. ಇವಾಗ ಒಂದು 15 ದಿವಸ ಆಗುತ್ತೇನೋ. ನಾವು ತುಂಬ ವರ್ಷ ಆಯಿತು ಈ ಜಾತ್ರೆಗೆ ಬಂದಿರಲಿಲ್ಲ. ಅದಕ್ಕೆ ಈ ವರ್ಷ ನೋಡೋಣ ಅಂಥೇಳಿ ಬಂದಿದ್ವಿ. ಇದು ನಮ್ಮ ಹಸ್ಬೆಂಡ್ ಅವ್ರ ಊರ ಜಾತ್ರೆ. ಇದು ಇಲ್ಲಿ ನೋಡ್ರಿ, ಇದು ಬಳಿ ಅಂಗಡಿ. ಎಷ್ಟು ದೊಡ್ಡದಾಗೈತೆ ಅಂಗಡಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಬಳಿ ತೊಗೊಂಡ್ರೈತೆ ಅಂತೇಳಿ ಇಲ್ಲಿ ನೋಡಕತ್ತಿದ್ವಿ. ಯಾವುದೇ ಬಳೆ ತೊಗೊಂಡ್ರು 100 ರೂಪಾಯಿ ಡಜನ್ ಅಂತೆ. ಇಲ್ಲಿ ನಾನು ಒಂದೆರಡು ತೊಗೊಂಡೆ ಅಷ್ಟೇ. ಕಡಿಮೆ ಮಾಡು ಅಂದರೆ ಅವ್ರು ಮಾಡಲ್ಲ ಅಂದರು. ಅದಕ್ಕೆ ಒಂದು 2-3 ಜೊತೆ ಮಾತ್ರನೇ ತೊಗೊಂಡೆ. ಬಾ ಪೂಜಾ. ನೋಡ್ರಿ, ಬೆಳಗ್ಗೆ ನೋಡ್ಕೊಂಡು ಹೋಗಿದ್ವಿ. ಮತ್ತೆ ಸಂಜೆ ಮುಂದೆ ಬಂದ್ವಿ. ನಮ್ಮ ಆಂಟಿ ಮಕ್ಕಳು ಎಲ್ಲರೂ ಜೋಕಾಲಿಯಾಗ ಕೂಡ್ತೀನಿ ಅಂದರು. ನಾನು ಜೋಕಾಲಿಯಾಗ ಕೂತ್ಕೊಂಡ್ರಾಯ್ತು ಅಂತೇಳಿ ಇವಾಗ ಎಲ್ಲರೂ ಬಂದೀವಿ ನೋಡ್ರಿ. ನಾನು ಬ್ರೇಕ್ ಡ್ಯಾನ್ಸಲ್ಲಿ ಕೂಡೋಣ ಅಂತ ಅಂದ್ಕೊಂಡ್ವಿ. ಇದು ಜೋಕಾಲಿ ಐತಲ್ರಿ, ಇದು ಕ್ರಾಸಾಗಿ ಹೋಗುತ್ತಾ. ಆ ಜೋಕಾಲಿಯಾಗ ಕೂಡಮ್ಮ ಅಂತಂದರು. ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಒಂದು ಸತಿನೂ ನಾನು ಆ ಜೋಕಾಲಿಯಾಗ ಕುಂತಿರಲಿಲ್ಲ. ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇವಾಗ ಆ ಜೋಕಾಲಿಯಾಗ ಕೂತ್ಕೊಂಡು ಇದೆಲ್ಲ ಮಕ್ಕಳು ಆಟ ಆಡೋದು. ಇದೆಲ್ಲ ಫೀಲಿಂಗ್ ಮಾಡಬೇಕು ಜಾತ್ರೆಗೆ ಹೋದ್ರೆ. ಅಲ್ಲೇ ಒಂಥರ ಜಾತ್ರೆ ಮಾಡಿದ್ವಿ.